2 PM ಎಕ್ಸ್‌ಪ್ರೆಸ್‌ನಲ್ಲಿ ಇನ್ನುಳಿದ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ. ಜಮೀನು ವ್ಯಾಜ್ಯದ ವಿವಾದಕ್ಕೆ ಅಡಿಕೆ ಗಿಡಗಳಿಗೆ ರಂಧ್ರ ಕೊರೆದು ವಿಷಕಾರಿ ದ್ರಾವಣವನ್ನು ತುಂಬಿದ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಹೊಸೂರು ಗ್ರಾಮದ ಯುವ ರೈತ ರಾಜೇಶ್ ಪಾಟೀಲ್ ಅವರಿಗೆ ಸೇರಿದ ಅಡಿಕೆ ಗಿಡಗಳನ್ನು ಇದೀಗ ನಾಶ ಮಾಡಲಾಗ್ತಾ ಇದೆ. ಅಡಿಕೆ ಗಿಡಗಳು ಒಣಗ್ತಾ ಇದ್ದು ಫಸಲು ಬಿಡುವ ಮೊದಲೇ ಹಾಳಾಗ್ತಾ ಇವೆ. ಸುಮಾರು ಅರ್ಧ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ 130 ಅಡಿಕೆ ಗಿಡಗಳಿಗೂ ರಂಧ್ರ ಕೊರೆದು ರಾಸಾಯನಿಕ ವಿಷ ದ್ರಾವಣ ತುಂಬಿದ್ದಾರೆ. ರೈತ ರಾಜೇಶ್ ಪಾಟೀಲ್ 3 ದಿನ ತಿರುಪತಿ ಪ್ರವಾಸದಲ್ಲಿದ್ದರು. ಊರಲ್ಲಿ ರೈತ ರಾಜೇಶ್ ಇಲ್ಲದ್ದನ್ನ ತಿಳಿದು ಅಡಿಕೆ ಗಿಡಗಳಿಗೆ ರಾಸಾಯನಿಕ ವಿಷ ತುಂಬಿದ್ದಾರೆ. ಬೆಂಗಳೂರು ವಿವಿ ಹಾಸ್ಟೆಲ್ ಊಟದಲ್ಲಿ 3ನೇ ಬಾರಿಗೆ ಹುಳು ಪತ್ತೆಯಾಗಿದೆ. ಕಳಪೆ ಆಹಾರ ತಿಂದು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಊಟದಲ್ಲಿ ಹುಳ ಇದೆ ಅಂತಂದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಅಂತ ವಾರ್ಡನ್ ಹೇಳಿದ್ದಾರಂತೆ. ಕಳಪೆ ಆಹಾರದ ಕುರಿತು ವಿದ್ಯಾರ್ಥಿಗಳು ಕವನ ಬರೆದಿದ್ದಾರೆ. ಕಟ್ಟುಪಾಡು ಬದಲಾಗದು ಹಾಗೂ ಹುಡುಕಿ ಕೊಡಿ ಎಂಬ ಶೀರ್ಷಿಕೆ ಅಡಿ ಕವನ ಬರೆಯಲಾಗಿದೆ. ಕಂಪ್ಲೇಂಟ್ ಹೇಳಲಾಗದೆ ಅವ್ಯವಸ್ಥೆಯ ಕುರಿತು ವಿದ್ಯಾರ್ಥಿಗಳು ಕವನ ಬರೆದಿದ್ದಾರೆ. ಇಂಗ್ಲಿಷ್ ಶಿಕ್ಷಕರಿಗಾಗಿ ರಾಯಚೂರಿನ ಮಟಮಾರಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 7 ವರ್ಷಗಳಿಂದ ಇಂಗ್ಲಿಷ್ ಶಿಕ್ಷಕರು ಇಲ್ಲದೆ ಶಾಲೆ ನಡೀತಾ ಇದೆ. ಮೇಲಧಿಕಾರಿಗಳಿಗೆ ಶಿಕ್ಷಕರ ನೇಮಿಸುವಂತೆ ಮನವಿ ಮಾಡಿದ್ದಾರೆ. ಅಧಿಕಾರಿಗಳ ವಿಳಂಬ ನೀತಿ ಖಂಡಿಸಿ ಮಕ್ಕಳು ಪ್ರತಿಭಟನೆ ನಡೆಸಿದ್ದಾರೆ. SSLC ಪರೀಕ್ಷೆ ಬರೆಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಲಾಭ ಆಗಿದೆ. ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆಯ ಆದಾಯ ಬರೋಬ್ಬರಿ 5.5 ಕೋಟಿಗೆ ಏರಿಕೆಯಾಗಿದೆ. ಪ್ರತಿನಿತ್ಯ ಬಿಎಂಟಿಸಿಯಲ್ಲಿ 43 ಲಕ್ಷ ಪ್ರಯಾಣಿಕರು ಸಂಚರಿಸಿದ್ದಾರೆ. ಕಳೆದ ವರ್ಷ ಜನವರಿಯಲ್ಲಿ ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆ ಆದಾಯ 3.49 ಕೋಟಿಯಷ್ಟಿತ್ತು. ಆದರೆ ಈ ವರ್ಷದ ಜನವರಿಯಲ್ಲಿ ಬಿಎಂಟಿಸಿ ನಿತ್ಯದ ಕಾರ್ಯಾಚರಣೆಯ ಆದಾಯ ಸುಮಾರು 5.5 ಕೋಟಿಯಾಗಿದೆ. ಕಳೆದ ಜನವರಿಗೂ ಈ ಜನವರಿಗೂ ನಿತ್ಯ 2 ಕೋಟಿಗೂ ಹೆಚ್ಚು ಆದಾಯ ಆಗಿದೆ. ಮುಳುಗುವ ಹಡಗಿನಂತಿದ್ದ ಬಿಎಂಟಿಸಿಗೆ ಶಕ್ತಿ ಯೋಜನೆ ಶಕ್ತಿ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.